Hello guys, welcome back to my YouTube channel. ಮಸ್ತ್ ಟೈಮ್ ಹಿಡಿದು ಬೊಕ್ಕ ಇನಿ ಏನು ಮೋಟೋ ಬ್ಲಾಗ್ ಮಲ್ತಂದಲ್ಲ ಇಂಚನೆ ತೂಕ ಇತ್ತೆ ಮಾನ್ಸೂನ್ ಸೀಸನ್ಲ ಕಂಟಿನ್ಯೂಸ್ ಬರ್ಸ ಬರೋದುಂಡು ಅಂಚ ತೂಕ ಎಂಚ ಬ್ಲಾಗ್ಸ್ ಮಲ್ಪೊಲ್ಲಿ ಎಂಚ ಎಡ್ಡೆ ಔಟ್ಪುಟ್ ಬರ್ಕೊಂಡು ತೂಕ ಬಂದದ್ದು ಇನಿ ಬ್ಲಾಗ್ ಮಲ್ತಂದಲ್ಲ. ಸೊ ಇಂದು ನಮ್ಮ ಬಚ್ಪೇಡು ಒಂಜಿ ಸರೌಂಡಿಂಗ್ಸ್ ನಮ್ಮ ಈಶ್ವರಕಟ್ಟೆ ಅವಡು ಐದು ಬೊಕ್ಕ ನಮ್ಮ ಅಂಬಿಕಾ ನಗರ ಮುಲ್ಪ ಉಲೈದ ರೂಟನ್ನೇ ಎಕ್ಸ್ಪ್ಲೋರ್ ಮಲ್ತಂದಲ್ಲ ತೂಕ ಎಂಚ ಬರ್ಪುಡು ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಬ್ಲಾಗ್. ಇತ್ತೇನು ಆಲ್ರೆಡಿ ಮುಲ್ಪ ಅಂಬಿಕಾ ನಗರ ಉಲೈದ ರೂಟ್ ಬಂದಿಲ್ಲ. ಸೊ ವ್ಯೂದು ಅಲ್ಲಿ ಎಂಚೊಂದು ಬಂದ ಫುಲ್ ಡೌನು ನೆತ್ತ ಪಿರವು ಏನು ಇಲ್ಲದ ಬಟ್ನಾಗ ಮಾತದಾಲ ಬ್ಲಾಗ್ ಮಲ್ದಿಸಿ ದಯ ಬಣ್ಣಾಗ ಅವು ನಾರ್ಮಲ್ ಅವೇ ಸೇಮ್ ಕಂಟಿನ್ಯೂ ಆಪುಂಡು ಅದಕ್ಕೋಸ್ಕರ ಮುಲ್ಪಡ್ದೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಂದಿಲ್ಲ. ಸೊ ಅದು ಅಲ್ಲಿ ಎಂಚ ಘಾಟ್ ಸೆಕ್ಷನ್ ಲೆಕ್ಕ ಉಂಡು ಬಂದದ್ದು ಏತ್ ಸ್ಟೀಪ್ ಉಂಡು ಬಂದದ್ದು ನಿಕ್ಲಿಗೆ ಈ ವಿಡಿಯೋದನ್ನಾಗ ಗೊತ್ತಾವು. ಇಂದು ನಮ್ಮ ಬಚ್ಪೇದ ಘಾಟ್ ಸೆಕ್ಷನ್ ಪಣೋಲಿ ಎಡ್ಡೆ ಮಾನ್ಸೂನ್ ಅಂತೂ ನೆಕ್ಸ್ಟ್ ಲೆವೆಲ್ ಇಂದು. ಉಲಾಯಿ ಬಣ್ಣೋಲಿ ಪಂಡ ಫಾರೆಸ್ಟ್ ಬಂದು ಆದ ಬಂದರೆ ನಾರ್ಮಲ್ ಅಲ್ಪ ಅಲ್ಪ ನಡುಟು ಒಂಜೊಂಜಿ ಇಲ್ಲಿ ಒಪ್ಪನಿ ಜಾಸ್ತಿ ಇದಾಲ ಇಚ್ಚಿ ಇದು ಅಲ್ಲಿ ಮುಲ್ಪದಲ್ಲಿ ಮುಲ್ಪ ಮುಟ್ಟ ಇಲ್ಲಿ ಒಂಜೊಂಜಿ ನಡುಟು ಇತ್ತು ಪಕ್ಕ ಮುಲ್ಪ ಇತ್ತು ಅಂಜಿ. ಸೊ ರೋಡ್ಲದು ಅಲ್ಲಿ ಮಸ್ತ್ ಸಪೂರ ರೋಡ್. ನಮ್ಮ ಚರ್ಚ್ದ ಲೆಕ್ಕಡು ಕನ್ನಡೊಂಜಿದಿನ ಉಂಟುಗೆ ಅಂಚದವು ಮುಲ್ಪ ಒಲ್ಪನೆ ಒಪ್ಪು ಅಂಬಿಕಾ ನಗರ ಬಂದ ಇಂದುವೆ. ಸೊ ಮುಲ್ಪ ಲೆಕ್ಕಡು ಕೊಡು ಮುಲ್ಪ ಎಕ್ಸಾಕ್ಟ್ ಅದು ಒಲ್ಪ ಬಂದು ಗೊತ್ತುಜ್ಜಿ ಏನಂಚ ಒಂಜಿ ತಿರ್ಗಿ ಲೆಕ್ಕಲ ಆಪುನು ಬ್ಲಾಗ್ ಮಲ್ತಿ ಲೆಕ್ಕಲ ಆಪುನು ಬಂದದ್ದು ಬ್ಲಾಗ್ ಮಲ್ತಿ ಲೆಕ್ಕಲ ಆಪುನು ಬಂದದ್ದು ಏನಂಚ ಇಂಚಿ ಈ ಅಂಬಿಕಾ ನಗರ ಸೈಡ್ ಬರ್ತೀನಿ ಪುನಃ ಹಿಂಗೆ ಒಲ್ಪಲ ಓಕೆ ಮುಲ್ಪ ಒಂಜಿ ಅಡ್ಡರಷ್ಟೇ ಅದು ಸ್ವಲ್ಪ ಎಕ್ಸಾಕ್ಟ್ ಗೊತ್ತಿದೆ ಲೊಕೇಶನ್ ತೂಕ ಜಸ್ಟ್ ಒಂದು ನಾಡು ನೆಂಟು ದಾಲ ಇತ್ತು ಎಕ್ಸ್ಪ್ಲೋರ್ ಮಾಡ್ಕೊಂಡು ಅಂಚ ಫುಲ್ ಜಾರೊಂದುಂಡು ಗಾಡಿ. ಫುಲ್ ಫಾಮಜಿ ಉಂಡು ಎಂಚ ಜಾರಂಡು ಗೊತ್ತಿಜ್ಜಿ ಎಕ್ಸ್ಪ್ಲೋರ್ ಮಾನ್ಸೂನ್ ರಾಂಗ್ ಬಣ್ಣಲ್ಲಿ ಚೂರು ಮಿಸ್ ಎಂಜಿನ ಬಂಡ ಮುಲ್ಪ ಇಂಟರ್ಲಾಕ್ ಮಾಡ್ತೀನಿ. ಇಂಟರ್ಲಾಕ್ ಏಪಲ ಪಾಮಾಜಿ ಬೇಗ ಆಡ್ತೀನಿ ಇಂಟರ್ಲಾಕ್ ಆವಾಡು ಐದು ಬೊಕ್ಕ ಇಂಟರ್ಲಾಕ್ ಆವಾಡು ಐದು ಬೊಕ್ಕ ಅದಂತಾರೆ ಕಾಂಕ್ರೀಟ್ ರೋಡ್ ಮಾತ್ರ ಬಂಡ ಬೇಗ ಪಾಮಜಿ ಬರ್ತಾನೆ ಬೊಕ್ಕ ಮುಲ್ಪಲ ಅಲ್ಲಿ ಮರನೇ ಒಪ್ಪುನಿ ಮರ ಇತ್ತನೇ ಹಿಡ್ದ ಹತ್ರ ಪಾಮಜಿ ಬೇಗ ಬೈದಾನೆ ಅಂಚೆ ಸ್ಕಿಡ್ ಆಗೊಂಡು ಐಕೆ ಮುಕ್ಕಲು ಮುಲ್ಪ ಸುಣ್ಣ ಮಾತ್ರ ಪಾಡ್ದೇರು ಅವು ಏತಕ್ಲ ಎಫೆಕ್ಟ್ ಆಗೊಂದಿಚ್ಚು. ಸೊ ಮಲ್ಲೆಜ್ಜಿ ತೂಕ ದಾಲ ಒಂದಂತ ಓಡೆ ಕನೆಕ್ಟ್ ಆಗೋದು ಗೊತ್ತಿದ್ವಿ ಬಟ್ ಏನು ದುಮ್ಮಲ ಬೈದೆ ಈ ರೋಡು ಮೋಸ್ಟ್ಲಿ ಏನು ಇತ್ತೆ ಈ ಕಡೆ ಒಲ್ಪರ್ದು ಬರ್ತೀನಿ ಅವೇ ರೂಟು ಮೋಸ್ಟ್ಲಿ ಕನೆಕ್ಟ್ ಆಗ್ಬೋದು.
ರಡ್ ಡಿವೈಡ್ ರೋಡ್ ಹಾಕೊಂಡು ಒಂಜಿ ರೈಟ್ ಸ್ಟ್ರೇಟ್ ಒಂಜಿ ಲೆಫ್ಟ್ಗೆ ಪೊಂಡ ಮುಲ್ಪ ಪಾಡ್ದೇರು ಕೊಂಪದವ ಪೋಪುನಂದು ಸ್ಟ್ರೇಟ್ ಪೊಂಡ ನಮ್ಮ ಪೆರ್ರ ದೇವಸ್ಥಾನ. ಸೊ ಇತ್ತೆ ನಾನು ಸದ್ಯಕ್ಕೆ ಕೊಂಪದವ ರೂಟ್ ಉಂಟು, ಕೊಂಪದವ ರೂಟ್ ಉಂಟು ಬೈ. ಮುಲ್ಪದೊಲಿ ಕೂಡ ಡೈವರ್ಷನ್ ತಿಕ್ಕೊಂಡು ಮುಲ್ಪ ಲೆಫ್ಟ್ಗೆ ಪೋಂಡ ಪಂಪದ ಮುಚ್ಚೂರು ಕತ್ತಲ್ ಸಾರ್ ಎನ್ನ ಇಲ್ಲಂಚು ಹೋಪಿನ ರೂಟು ಒಕ್ಕ ಇಂಚು ಪೋಂಡ ದಾದೊಂದು ಪಾಡ್ತು ಜೇರು. ಸೊ ಇಂಚು ಹೋಪಿನ ಬದಲು ಏನು ಮೇ ಬಿ ಇದು ಸೇಮ್ ಇನ್ನು ನಮ್ಮ ಪೆರ್ರ ದೇವಸ್ಥಾನ ಹೋಪಿನ ರೂಟ್ ದಬ್ಬ ನಿಂಗೆ ಕತ್ತಲ್ ಸಾರ ಅದು ಇಂಚೆ ಬರ್ತದೆ ನಮ್ಮ ಗೋಶಾಲೆ ಇಂಚಿನ ಹರ್ಕೊಂಡು 6-8 ಬರ್ತದೆ ಈ ಮೇಕ್ ಪೋಂಡ ನಮ್ಮ ಪೆರ್ರರ ದೇವಸ್ಥಾನ ಅದು ಹೋಪಿನ. ಸೊ ಅಂಚದು ಅವು ಸೇಮ್ ರೂಟ್ ಇತ್ತೆ ಅದಕ್ಕೋಸ್ಕರ ಏನು ನಮ್ಮ ಕತ್ತಲ್ ಸಾರ್ ಇರ್ತದೆ ಅದು ಹೋಗಿ. ಮುಲ್ಪಂಜಿ ರೋಡ್ ತೋಜ ಒಂದುಂಡು ದೊಡ್ಡ ಬಲ್ಕೆ ಒಂದೇ ಅಡ್ಡ ರಸ್ತೆ ಬಂದದ್ದು ಈ ಮೇಕೆ ನಾನು ಇದು ಮಟ್ಟ ಪೋತುಜಿ ಇನ್ನು ನಾರ್ಮಲ್ ಇಂಕಲ್ನ ರೂಟೆ ಕತ್ತಲ್ ಸರ್ ಓಪಿನಿ ಹೊರ ಈ ರೂಟು ಎಕ್ಸ್ಪ್ಲೋರ್ ಮಾಡ್ಬೋದ ಎಂಚೊಂಡು ತೂಕ ಅಂಡ ಪಾಮಾಜಿ ಉಂಡು ರೋಡು ಅವೇ ಒಂಜಿ ಮಲ್ಲ ಉಪದ್ರ. ಆಮೇಟ್ ಬೇತಾಕಲ್ನ ಇಲ್ಲ ಮುಲ್ಪ ಒಂಜಿ ಬೇತಾಕಲ್ನ ಇಲ್ಲಪ್ಪ. ಸೊ ಅಂಚಾದ ಯೂಸ್ ಇಜ್ಜಿ. ಸೊ ರಿಟರ್ನ್ ನಮ್ಮ ಕತ್ತಲ್ ಸಾರ್ ರೂಟ್ ಪೋಯ್ ಓಡ. ಕುಡಂಜಿ ವೇದೋಜ ಉಂಡು ಪಚ್ಚಾರು ಗುತ್ತು ಕುಟುಂಬಕ್ಕೆರ ಧರ್ಮ ದೈವಗಳ ಚಾವಡಿಗೆ ಹೋಗೋ ದಾರಿ ಬಂದು ಹಂಚಿಬೋದು ಒಂದು ಎಕ್ಸ್ಪ್ಲೋರ್ ಮಾಡ್ದು ಬೈದೋಲಿ ತೂಕ ಒಯ್ಕಲ ಒಂದು ಆಫ್ ರೋಡ್ ಇನ್ನು ಆಫ್ ರೋಡ್ ಪ್ರಾಬ್ಲಮ್ ಇಂಜಿನ ಪಂಡ ಎನ್ನ ಬಿರೋದ ಟಯರ್ MRF ಫ್ಲಾಟ್ ಅವನು ಬೈದು ಅಂಚಾದ ಟಯರ್ ಚೂರು ಸ್ಕಿಡ್ ಅವನುಂಡು ಒಂಜೊಳ್ಳೆ ಹೊಸ ಟಯರ್ ಇತ್ತಂಡ ರಗಲೆ ಇತ್ತು ಆರಾಮುಡು ಹೋತು ಅಲ್ಲೇ ಝೂವಲ್ಲಿ ಎಂಚ ತಿರ್ಗೊಂದುಂಡು ಸ್ಪಿನ್ ಅವನುಂಡು ವೀಲ್. ಎಡೆ ಮುಟ್ಟ ಬತ್ತೆ ಟಯರ್ ಫ್ಲಾಟ್ ಇತ್ತು ನಾನೇ ಒಂಜಿ ಕಿರಿಕಿರಿ ಇದಕ್ಕೆ ತೂಕ ಈ ಮೇಲೆ ತಿರ್ತು ಮುಟ್ಟ ಹೋಯ್. ಈ ರೂಟ್ ಮಾತ್ರ ನಾನು ಫಸ್ಟ್ ಟೈಮ್ ಬರ್ತೀನಿ ಉಳ್ಳೈದವಲೆ ರೂಟು ಮಸ್ತ್ ನಮ್ಮ ಅಂಚಿದ ಏರಿಯಾದ ಮಸ್ತ್ ರೂಟ್ ಪೋತೆ ಬಟ್ ಇಂದು ಗುತ್ತದ ಇಂಜಿನ ಕರ್ಮಚಾವಡಿದ ಇಂಚಿ ರೂಟ್ ಬರ್ಬೇಡಿ ನಾನು ಫಸ್ಟ್ ಟೈಮ್.
ಅಂಚದು ಒರಿಯೆಲ್ಲ ಉಲ್ಲೆ ಮಧ್ಯಾಹ್ನದ ಬರ್ತು ಮಣ್ಣದ ರೋಡೆ ಮುಲ್ಪ ಟೂ ವೀಲರ್ ದಕ್ಕಲು ಚೂರು ಜಾಗ್ರತೆ ಹೋಗ್ಬೇರು ತೋಜೋಡು 4 ವೀಲರ್ ಆಫ್ ರೋಡ್ 4 ವೀಲರ್ ಆಫ್ ರೋಡ್ 2 ವೀಲರ್ ಇತ್ತಂದ ಸೆಟ್ ಆರಾಮ್ಸೆ ಇಡು ಒಯ್ತು 4x4 ಬಾರ್ದು ಒಯ್ತು ಬೋಲಿ ಖುಷಿ ಅವು ಇಂದು ಕೆಸರ್ದುಲೆ ಇಂಚೊಂಡಂದು ಇತ್ತೆ ತಾರುಂಡು ಒಯ್ತು ಪೋಲಿ ಅಂಡ ಟಯರ್ ಫ್ಲಾಟ್ ಆಯ್ನ ಅವೇ ಒಂಜಿ ಮಲ್ಲ ಕಿರಿಕಿರಿ ಇಜಂಡ ಮನಲ ಒಯ್ತು ಪೋಲಿ ಇತ್ತೆ ಸದ್ಯಗೆ ನಾನು 10 ಇರೋಡೆ 10 ಬೋಡಾಪ ಓಕೆ ಅಲ್ಲಿ ಮುಲ್ಬಾತೆತ್ತೆ ಓ ಅಲ್ಪಂಡು ಕರ್ಮ ಚಾವಡಿದ ಒಂದು ಎಂಜಿನ ಪೇರು ಗುರ್ತದಾಕವು ಇನ್ನು ಯಾವುದಪ್ಪು ಅಂಚನೆ ತೋಜನ ಒಂದು ದೈವದ ಕೊಂಚ ಮುಲ್ಕೊಂಡು ಕಟ್ಟೆ ನನ್ನೆಲ್ಲ ತಿರ್ಕುಬೋರುಂಡು ಗೊತ್ತುಜ್ಜಿ ನನ್ನ ದಾದ ತಿಕ್ಕೊಂಡು ಬಂದು ಲಾಸ್ಟ್ ಗಂಜಿ ಇಲ್ಲಡ ಬತ್ತೆತ್ತೆ ಮುಲ್ಪ ನನ್ನ ದಾಲ ಇಜ್ಜಿ ನನ್ನ ಬೇತೆ ಬೇತೆ ಇಲ್ಲುಪ್ಪು ಅಂಚದು ಮುಲ್ಪ ಬರ್ಚಿ ರಿಟರ್ನ್ ಪೈ ಮುಲ್ಪ ಆಲ್ಮೋಸ್ಟ್ ತಿರ್ತು ಮುಟ್ಟ ಬತ್ತಿತ್ತೆ ನಾನೆಲ್ಲ ಪೋಯರುಂಡು ತಿರ್ತು ಅವು ಕಲ್ಲು ಬಾಡ್ದೇರು ರೋಡ್ ಬಂಡ ತೂನಗ ಒಂಜಿ ಇಲ್ಲ ಬೋಪಿನ ಲೆಕ್ಕನೆ ಉಂಡು ಅಂಚದು ಅಂಚಿ ತಿರ್ತು ಬೋಪಿನ ಬರ್ಚಿ ದಾಯಪಂಡ ಬೇತೆಕಲ್ನ ಎಲ್ಲಿ ನಕ್ಲೆಕ್ಕೆ ಡಿಸ್ಟರ್ಬ್ ಮಾಡ್ತಿ ಲೆಕ್ಕ ಹಾಕೊಂಡು ಐಕೆ ನಿತ್ಯ ಮುಲ್ತುರ್ದು ಕುಡಪ್ಪಿರ ಎಂಕಲ್ನ ಕತ್ತಲ್ ಸಾರ್ ರೂಟಿಗೆ ಬೋಪೆ ತೂಕ ಬೇತೆ ಹೊಂಡಲ ಉಲಾಯ್ದ ರೂಟ್ ತಿಕ್ಕಂಡ ಐಟ ಪೋಯಿ ಇಜ್ಜಂಡ ಸೀದಾ ನನ್ನ ಇಲ್ಲ ಒಂಜೆ ನೆಕ್ಸ್ಟ್ ಟೈಮ್ ಮುಲ್ಪೇರ ಕಂಡ ಪರಿಚಯ ಇತ್ತಂಡ ಮುಲ್ಪ ಇಂಚಿನ ದಾದ ಅವು ದೈವ ಚಾವಟಿ ಬಂದುಂಡದೆ ಗುತ್ತು ದಕ್ಕಲ್ನ ಅವು ಗುತ್ತದ ಮುಕ್ಕಲ್ನ ಬಂದದ್ದು ತೂಕ ಒಂದು ವಿಸಿಟ್ ಮಾಡ್ತದ್ದು ಟ್ರೈ ಮಾಡ್ತಾರೆ ದಾದ ಬಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ ವೈಕ್ಲೈನ್ನ ಫ್ರೆಂಡ್ ಆದಿತ್ಯ ತಿಕ್ಕೊಡ ಹಾಕೊಂಡು ಆರು ಫ್ರೀ ಇತ್ತಿನ ಪಕ್ಕ ಬರ್ಪೆ
ಪನ್ಪೇರು ಪೆರಾರ ಇಲ್ಲಿ ವ್ಯೂ ಪಾಯಿಂಟ್ ಪನ್ಪೇರು ಅಡೆ ಬರ್ತದೆ ಆಲ್ಮೋಸ್ಟ್ ರೀಚ್ ಇದು ಬಂದ ಅಪ್ ಮುಂದೊಡ್ದು ನಿಕ್ಲೆದು ಈಗ ನಾರ್ಮಲ್ ಅಪ್ ಲೆಕ್ಕ ತೋಜುಂಡು ಅಂಡ ಅವೇ ನಿಕ್ಕಲು ನಮ್ಮ ಪೆರಾರ ಸೈಡ್ ಅವು ಮೇನ್ ರೋಡ್ ಬರ್ಬೋದು ಕೈಕಂಬ ರೂಟ್ ಪೋಪಿನ ಅಲ್ಪರ್ದು ನಿಕ್ಕಲು ತುಂಬ ಇಂಚುಂಡವು ಅಪ್ಪು ದೂರ ಮಾತ್ರ ಅಂಚನಕ್ಕೂ ಅಲ್ಲಿ ಬ್ಯಾಕ್ ಸೈಡ್ ವ್ಯೂ ಎಂಚು ಬರ್ಪುನಂದು ಅವು ಬ್ಯಾಕ್ ಸೈಡ್ ಎಂಜಿನ ಉಂಡವು ಮಾತ್ರ ಪೆರಾರ ಕಜಪದವು ಏರಿಯಾ ತೋಜುಂಡವು ಹೈಟ್ ಉಂಟು ಬರ್ತದೆ ಇನ್ನು ಆ್ಯಕ್ಚುಯಲ್ ಎಂಕಲ್ನ ಪೆರಾರ ವ್ಯೂ ಪಾಯಿಂಟ್ ಸೊ ಇತ್ತೆ ಒಂದು ಬರ್ಸ ಕಮ್ಮಿ ಆಯ್ತು ಪಂಡ ಪನಿ ಚೂರು ಬರ್ಸ ಬರೋದುಂಟು ಅಂಚದು ವ್ಯೂಲ ತೂವಲ್ಲಿ ನಿಕ್ಲೆಗೆ ಒಂದು ಆಲ್ಮೋಸ್ಟ್ ಎಟ್ಟೆ ಕ್ಲಿಯರ್ ಅದು ತೋಜು ಯಾನಿ ನೀನೆತ್ತ ಲೆನ್ಸ್ ಗಾರ್ಡ್ ದಾದೊಂಡು 360 ಅವೆಲ್ಲದೇ ಇದೆ ಐಟು ಅಂತೆ ಫಾಗ್ ಮಾತ ಅವನು ಅಂಚದು ಬಾಕಿದ ನಿಕ್ಲೆಗೆ ತೂವಲಿ ವಿದೌಟ್ ಲೆನ್ಸ್ ಗಾರ್ಡ್ ಪಂಡ ಇಂಚ ವ್ಯೂ ತೋಜು ಬಂದು ಇಂಚ ಕ್ಲಾರಿಟಿ ಎಲ್ಲ ಉಂಟು ಬಂದು Now let's enjoy the beautiful road of our Perara Hill viewpoint. ಆವಾಗ ತನಕ ಸ್ವಲ್ಪ ಮಳೆ ಬರ್ತಾಯಿತ್ತು, ಇವಾಗ ಬಿಸಿಲು ಒಳ್ಳೆಯದು. ಬಿಸಿಲು ಬರಲಿ, ಬಿಸಿಲು ಬಂದಷ್ಟು ತುಂಬ ಒಳ್ಳೆಯದು. ಅದು ಯಾಕೆಂದರೆ ನಿಮಗೆ ಇನ್ನು ಅಪ್ಕಮಿಂಗ್ ವೀಡಿಯೋಸ್ದಲ್ಲಿ ಗೊತ್ತಾಗ್ತದೆ. ಸದ್ಯಕ್ಕೆ ಒಂದು ಸೀರೀಸ್ ಉಂಟು, ಆಲ್ಮೋಸ್ಟ್ 6 to 7 ವೀಡಿಯೋಸ್ ಇದೆ. ಈ ವಿಡಿಯೋದ ನಂತರ ಆ ವಿಡಿಯೋ ಬರ್ತದೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.
ಇದೊಂದು ಸ್ಕೂಲ್ ನೋಡ್ಬೋದು. ಇದು ಕತ್ತಲ್ ಸಾರ್ ವಾಣಿ ವಿಲಾಸ ಸ್ಕೂಲ್ ಅಂತ. ಅಲ್ಲಿ ಕಾಣ್ಬೋದು ನಿಮಗೆ ಬರೆದದ್ದು ಪಡಪೇರ ನೋಡಿ, ಕತ್ತಲ್ ಸಾರ್ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ತುಂಬ ಹಳೆಯ ಸ್ಕೂಲ್, ಮಾತ್ರ ತುಂಬ ಹಳೆಯ ಸ್ಕೂಲು. ಒಳ್ಳೆದಿತ್ತು, ಗೌರ್ಮೆಂಟ್ ಸ್ಕೂಲ್. ನಮಗೆ ಇದು ಸ್ಕೂಲಲ್ಲಿ ನಾನು ಇಲ್ಲಿ ಕಲ್ತದಲ್ಲ, ನಾನು ಬಚ್ಪಲ್ಲಿ ಕಲ್ತದಲ್ಲ. ಸೊ ಇಲ್ಲಿ ನನ್ನ ಫ್ರೆಂಡ್ಸಲ್ಲಿ ಇಲ್ಲಿ ಕಲ್ತವ್ರು ಇದ್ದಾರೆ. ಸೊ ಒಳ್ಳೆ ಸ್ಕೂಲ್ ಇತ್ತು, ಗೌರ್ಮೆಂಟ್ ಸ್ಕೂಲು. ಬಟ್ ಏನಂದರೆ ಒಂದು ತುಂಬ ಒಳಗಾಯಿತು, ಮೇನ್ ರೋಡಿಂದ ತುಂಬ ಒಳಗೆ. ಇಲ್ಲಿ ಮನೆಯಲ್ಲಿ ಸ್ವಲ್ಪ ಮನೆ ಎಲ್ಲ ಇರೋದು, ಜಾಸ್ತಿ ಮನೆ ಇಲ್ಲ. ಜನರು ಮತ್ತೆ ಒಳ್ಳೆ ಎಜುಕೇಷನ್ ಬೇಕಂತ ಹೇಳಿ ಗೌರ್ಮೆಂಟ್ ಸ್ಕೂಲ್ ಬಿಟ್ಟು ಪ್ರೈವೇಟಿಗೆ ಹೋದರು. ಸೊ ಇಲ್ಲಿ ಜನ ಕಮ್ಮಿ ಆದಕ್ಕೆ ಮತ್ತೆ ಲಾಸ್ಟಿಗೆ ಕ್ಲೋಸ್ ಮಾಡಿದ್ದಾರೆ. ತುಂಬ ವರ್ಷ ಇತ್ತು, ಅದರದ್ದು ಹಿಸ್ಟ್ರಿ ಬೇರೆನೇ ಇದೆ, ನನಗೆ ಡೀಟೇಲ್ ಗೊತ್ತಿಲ್ಲ, ಇಲ್ಲಾಂದರೆ ನಾನು ಹೇಳ್ಬೋದಿತ್ತು. ಇದನ್ನು ಎಂಡ್ ಮಾಡ್ತೇನೆ, ಯಾಕಂದರೆ ಸಾಕು, ಇನ್ನು ಜಾಸ್ತಿ ವ್ಲಾಗ್ ಇಲ್ಲ. ಇನ್ನು ಏನಾದರೂ ಸ್ಪೆಷಲ್ ವೀಡಿಯೋ ಒಂದು ಬರಲಿಕ್ಕಿದೆ. ವೀಡಿಯೋ ಅಂದರೆ ಸ್ಪೆಷಲ್ ಅಂದರೆ ಅದರಲ್ಲಿ ಒಂದು 6 ರಿಂದ 7 ಎಪಿಸೋಡ್ ಬರ್ತದೆ. ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಪಬ್ಲಿಷ್ ಮಾಡಲಿಕ್ಕೆ ಬಾಕಿ ಇದೆ. ಅದು ಸದ್ಯದಲ್ಲೇ ಈ ವಿಡಿಯೋ ಆದ ನಂತರ ನಿಮಗೆ ಅದು ವೀಡಿಯೋಸ್ ಬರ್ತದೆ, ನೋಡಿ ಎಂಜಾಯ್ ಮಾಡಿ. ಸೊ ಅದರಲ್ಲಿ 6 ರಿಂದ 7 ಎಪಿಸೋಡ್ ಇದೆ. ಏನಂತ ನಿಮಗೆ ಆ ವಿಡಿಯೋ ನೋಡಿದ ನಂತರ ಗೊತ್ತಾಗ್ತದೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗುವ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ.